ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಶರಣಾರ್ಥಿ. ನಾನು ಇವಾಗ ಡೆಮೋದಲ್ಲಿ ತೋರಿಸಿರೋ ಥರ ವಿಡಿಯೋ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಾನು ಬಯೋದಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಲಿಂಕನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಮಾತ್ರ ಈ ಒಂದು ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದಾಗಿ ಪೂರ್ತಿ ಇದೊಂದು ನೀವು ಡೌನ್ಲೋಡ್ ಮಾಡಿದ ಮೇಲೆ ಏನು ಮಾಡ್ಕೊಬೇಕಪ್ಪ ಅಂದರೆ ಕೈನ್ಮಾಸ್ಟರ್ ಆ್ಯಪನ್ನು ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಬಿಟ್ಟು ನೀವು ಇಲ್ಲಿ ಓಪನ್ ಮಾಡ್ಕೊಂಡಿದ್ಮೇಲೆ ಕ್ರಿಯೇಟ್ ನ್ಯೂ ಹೊಡೆದ್ಬಿಟ್ಟು 9:16 ರೇಷಿಯೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ಬಟನ್ನ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನೀವು ಟ್ಯಾಪ್ ಮಾಡಿದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂದರೆ ಒಂದು ಬ್ಲ್ಯಾಕ್ ಒಂದು ಇಮೇಜ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೊ ನೀವು ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಬ್ಲ್ಯಾಕ್ ಇಮೇಜ್ನ ನೀವು ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಡ್ರ್ಯಾಗ್ ಅಂದರೆ ಸ್ವಲ್ಪ ಎಳ್ಕೊಬೇಕಾಗತ್ತೆ. ಸೊ ಇದಾದಮೇಲೆ ಏನು ಮಾಡ್ಕೊಬೇಕಪ್ಪ ಅಂದರೆ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ, ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ, ನೀವೊಂದು ಯಾವ ಒಂದು ಫೋಟೋನ ನೀವು ಆ್ಯಡ್ ಮಾಡಬೇಕು ಅಂತ ಇದ್ದೀರೋ ಆ ಒಂದು ಫೋಟೋನ ಇಲ್ಲಿ ನೀವು ಹಾಕ್ಬೇಕಾಗತ್ತೆ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನಾನು ಈ ಒಂದು ಫೋಟೋನ ಹಾಕ್ಬೇಕಂತ. ಸೊ ನೋಡಿ ಹಾಕ್ತಾಯಿದ್ದೀನಿ. ನೀವು ಇದನ್ನು ಒಂಚೂರು ಝೂಮ್ ಔಟ್ ಮಾಡ್ಕೊಬೋದು, ಅಡ್ಜಸ್ಟ್ ಮಾಡ್ಕೊಂಬಿಡಿ ಅದು 9:16 ರೇಷಿಯೋಗೆ. ಸೊ ಇಷ್ಟ ಆಯಿತು. ಇದನ್ನು ಕೂಡ ಫೋಟೋನ ಡ್ರ್ಯಾಗ್ ಮಾಡಿಬಿಡಿ. ಸೊ ಆಯಿತು, ಇಷ್ಟ ಆಯಿತು. ಸೊ ಇದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ ಸೊ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಬೇಸಿಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಫಸ್ಟ್ನೇದು ಇದೆಯಲ್ಲ ಗಾಸಿಯನ್ ಬ್ಲರ್ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಫೋಟೋ ಎಷ್ಟಿದೆ ಪೂರ್ತಿ ಅದಕ್ಕೆ ಒಂದು ಅಪ್ಲೈ ಮಾಡ್ಕೊಂಡು ಅದನ್ನು ಜೂಮ್ ಮಾಡ್ಕೊಂಬಿಟ್ಟು ಸೊ ನೀವು ಇದನ್ನ ಕೂಡ ಡ್ರ್ಯಾಗ್ ಮಾಡಬೇಕಾಗತ್ತೆ. ಸೊ ಇಷ್ಟು ಪ್ರೊಸೆಸ್ಸು ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ ಒಂದು ಬ್ಲರ್ನ ಆ್ಯಡ್ ಮಾಡಿದ್ಮೇಲೆ ಸೊ ಇದಾದಮೇಲೆ ಏನು ಮಾಡಬೇಕಂದ್ರೆ ನೀವು ಪಿಕ್ಸಾರ್ಟ್ಗೆ ಬರಬೇಕಾಗತ್ತೆ. ನೀವು ಪಿಕ್ಸಾರ್ಟಿಗೆ ಬಂದು ಪಿಕ್ಸಾರ್ಟ್ ಆ್ಯಪ್ ಇಲ್ಲ ಅಂದರೆ ನಾನೊಂದು ಬಯೋ ಲಿಂಕಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಓಪನ್ ಮಾಡ್ಕೊಳ್ಳಿ. ಸೊ ಪಿಕ್ಸಾರ್ಟ್ನ ಓಪನ್ ಮಾಡಿದ ಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಎಡಿಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೀವೊಂದು ಯಾವ ಒಂದು ಫೋಟೋನ ಒಂದು ಎಡಿಟ್ ಮಾಡಬೇಕು ಅಂತ ಇದ್ರೋ ಆ ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನೀವು ಡೇಟಾನ ಆನಾಗಿ ಇಟ್ಕೊಬೇಕಾಗತ್ತೆ. ಸೊ ಅದು ನೋಡ್ತಾ ಇರ್ಬೋದು, ಇಲ್ಲಿ ಒಂದು 5ನೇ ಆಪ್ಷನ್ ರಿಮೂವ್ ಬೀಜಿ ಅಂತ ಇರುತ್ತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೊ ಅದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿ ನಿಮಗೆ ಬರೀ ಫೋಟೋ ಮಾತ್ರ ಬರುತ್ತೆ, ನೀವು ಅದನ್ನ ಸೇವ್ ಮಾಡ್ಕೊಬೇಕಾಗತ್ತೆ. ಸೊ ನೋಡಿ ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ. ಸೊ ನೀವು ಇಲ್ಲಿ ಫೋಟೋನ ಸೇವ್ ಮಾಡ್ಕೊಬೇಕಾಗತ್ತೆ. ಈಗ ಫೋಟೋ ಸೇವ್ ಆಗಿದೆ. ಸೊ ನೀವು ಈ ಥರ ಫೋಟೋ ಸೇವ್ ಮಾಡ್ಕೊಂಡ್ಮೇಲೆ ವಾಪಸ್ ಸಿಂಪ್ಲಿ ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ, ನೀವೊಂದು ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೊ ನೀವು ಈ ಥರ ಸೆಲೆಕ್ಟ್ ಮಾಡ್ಕೊಂಬಂದರೆ ಇದನ್ನ ನೀವು ಕೆಳಗೆ ಡ್ರಾಗ್ ಮಾಡ್ಕೊಬೇಕಾಗತ್ತೆ. ನೋಡಿ, ಸೊ ಸಿಂಪ್ಲಿ ಈ ಥರ ಒಂದು ಚೆನ್ನಾಗಿ ಬರ್ತಾಯಿದೆ. ಸೊ ನೀವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ಇಲ್ಲಿ ಮೂವ್ ಮಾಡಿಕೊಂಡು ಇದನ್ನು ಕೂಡ ನೀವು ಫೋಟೋನ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಸೊ ಇದಾದಮೇಲೆ ನಾನಿಲ್ಲಿ ನಿಮಗೆ ಒಂದು ಬಯೋದಲ್ಲಿ ಒಂದು ಬಬಲ್ಸ್ದು ಒಂದು ಬ್ಲ್ಯಾಕಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಮೀಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಅದನ್ನ ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ಸೊ ಓಪನ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಬಂದಿದೆ. ಇದನ್ನು ಕೂಡ ನೀವು ಮೂವ್ ಮಾಡಿಕೊಂಡು ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಬಂದುಬಿಟ್ಟು ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ನ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇದನ್ನ ಝೂಮ್ ಮಾಡ್ಕೊಬೇಕಾಗತ್ತೆ. ಇವಾಗ ನೋಡ್ಬೋದು ನಿಮಗೆ. ಸೊ ಇಲ್ಲಿ ಯಾವ ಥರ ಒಂದು ಆ ಬಬಲ್ಸ್ ಅನ್ನೋದು ಬರ್ತಾಯಿದೆ. ಸೊ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಸೊ ತಿರ್ಗಾ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಾನೊಂದು ಬೀಟ್ ಮಾರ್ಕ್ ಹಾಡಿಂದ ಒಂದು ಲಿಂಕ್ ಕೊಟ್ಟಿರ್ತೀನಿ, ಸೊ ನೀವು ಅದನ್ನ ಕೂಡ ಓಪನ್ ಮಾಡ್ಕೊಬೇಕಾಗತ್ತೆ. ಸೊ ನೋಡಿ, ಈಗ ಓಪನ್ ಮಾಡಿಕೊಂಡು ಇಲ್ಲಿ ನಾನು ಡೌನ್ಲೋಡ್ ಮಾಡಿದ್ದೀನಿ. ಇದಾದಮೇಲೆ ಸೇಮ್ ಅದೇ ಪ್ರೊಸೆಸ್ ಮಾಡಬೇಕಾಗತ್ತೆ. ನೀವು ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಸ್ಕ್ರೀನ್ನ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಅಡ್ಜಸ್ಟ್ಮೆಂಟ್ನ ನೀವು ಇಲ್ಲಿ ಮಾಡ್ಕೊಬೇಕಾಗತ್ತೆ. ಸೊ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಿ ಅಂದರೆ ಫ್ರೆಂಡ್ಸ್, ಈಗ ನೀವು ಒಂದ್ಸಲಿ ಪ್ಲೇ ಮಾಡಿ ನೋಡ್ಬೋದು. ಇನ್ನೂ ಚೂರು ನಾನು ಇಲ್ಲಿ ಮೇಲೆ ಅಡ್ಜಸ್ಟ್ ಮಾಡಬೇಕಾಗತ್ತೆ. ನೋಡಿ ಈ ಥರ ಈಗ ಆಗಿದೆ, ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ಥರ ಬರ್ತಾಯಿದೆ ಒಂದು ವೀಡಿಯೋ ಅನ್ನೋದು. ಸೊ ಇದೇ ಥರ ನೀವು ಎಷ್ಟು ಪೇಷನ್ಸಿಂದ ಮಾಡ್ತೀವೋ ಅಷ್ಟು ಕೂಡ ಒಂದು ವೀಡಿಯೋ ಅನ್ನೋದು ಚೆನ್ನಾಗಿ ಬರ್ತಾಯಿದೆ. ಸೊ ನೋಡ್ತಾ ಇರ್ಬೋದು ಒಂದು ವೀಡಿಯೋ ಅನ್ನೋದು ಎಷ್ಟು ಕ್ಲಾರಿಟಿಯಾಗಿ ಬರ್ತಾಯಿದೆ. ನೀವು ಎಷ್ಟು ಟೈಮ್ ಕೊಟ್ಟು ಮಾಡ್ತೀರೋ ಅಷ್ಟು ಕೂಡ ಚೆನ್ನಾಗಿ ಬರುತ್ತೆ. ಸೊ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಹೊಸ ವೀಡಿಯೋ ಬರ್ತಾಯಿರುತ್ತೆ. ಥ್ಯಾಂಕ್ ಯು.